ಹಲೋ, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರಶಾಂತ್. ಸೊ ಇದು ಅರ್ಲಿ ಮಾರ್ನಿಂಗು. ದನಗಳಿಗೆ ಒಂದು ಸ್ವಲ್ಪ ನಮ್ಮ ಕಡೆ ಸಜ್ಜಿ ಮೇವು ಅಂತಾರೆ. ಬೇರೆ ಕಡೆ ಗೊತ್ತಿಲ್ಲ ಯಾವ್ದು ಏನಂತಾರೆ ಅಂತ. ನಿಮಗೆ ಗೊತ್ತಿದ್ದರೆ ಈ ಕಮೆಂಟ್ ಮಾಡಿ. ಸೊ ನಿಮ್ಮ ಕಡೆ ಏನಂತೀರ ಅಂತ. ಸೊ 2 ಎಮ್ಮೆ ಇದ್ದಾವೆ ನಮ್ಮದು. ಸೊ ಎಮ್ಮೆಗಳಿಗೆ ಇದೊಂದು ಸ್ವಲ್ಪ ಹುಲ್ಲು. ಸೊ ಇವತ್ತು ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ, ಈರುಳ್ಳಿನ ಅದನ್ನು ತರುವು ಮಾಡ್ಕೊಂಡು ಇವಾಗ ಈ ಈರುಳ್ಳಿ ಇರುತ್ತೆಲ್ಲ, ಇದನ್ನು ಕಿತ್ಕೊಂಡು ಈ ತನ್ನಾಗಿ ಕಟ್ ಮಾಡಿ ಚಿಕ್ಕ ಚಿಕ್ಕ ಬೆತ್ತಿ ಅಂತಾರೆ ಪಿಂಡಿ ಮಾಡ್ಕೊಂಡು, ಸೊ ಒಂದೊಂದಾಗಿ ಸೆಪ್ರೇಟ್ ಆಗಿ ನೆಡಬೇಕು. ಸೊ ಕಿತ್ತಿರೋ ಪ್ಲೇಸ್ದಲ್ಲಿ 1-2 ಇಂಚ್ ಗ್ಯಾಪ್ ಕೊಟ್ಟು ಕೆಳಗಡೆ ಸೊ ಲೈನಾಗಿ ಹಸ್ತಾ ಬರ್ಬೇಕು ಅದನ್ನು. ಸೊ ಅವಾಗ ಈರುಳ್ಳಿ ನೆಲಕ್ಕೆ ಇಳಿದು ಜಾಸ್ತಿ ಈರುಳ್ಳಿ ಗಡ್ಡೆ ರೆಡಿ ಆಗುತ್ತೆ. ಸೊ ಅವೆಷ್ಟು ಕ್ಲೋಸ್ದಲ್ಲಿ ನಾವು ನಡ್ತೇವಲ್ಲ ಅಷ್ಟು ಚಿಕ್ಕದು ಈರುಳ್ಳಿ ಗಡ್ಡೆ ಆಗುತ್ತೆ. ಸೊ ಈ ಖಾಲಿ ಪ್ಲೇಸ್ ಇದೆಯಲ್ಲ ಹಿಂದ್ಗಡೆ, ಇಲ್ಲೆಲ್ಲ ಪ್ಲಾಂಟೇಶನ್ ಮಾಡೋದು. ಸೊ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದಿರಲ್ಲ ನೀವು, ಇವಾಗ ನಮ್ಮ ಫಾದರ್ ಬಂದುಬಿಟ್ಟು ಆ ತರುವನ್ನು ಇಳ್ತಿದ್ದಾರೆ. ಸೊ ಮೊದಲು ಈ ತನ್ನಾಗಿ ರೆಡಿ ಮಾಡ್ಕೊಂಡು ಸೊ ಆಮೇಲೆ ಪ್ಲ್ಯಾಂಟೇಷನ್ ಮಾಡೋದು. ಆದ್ಮೇಲೆ ಈ ತನ್ನಾಗಿ ಕಟ್ಟಿ ಮುಂದಿಂದ ಒಂದು ಸ್ವಲ್ಪ ಲೆಂತ್ ಇರುತ್ತಲ್ಲ, ಆ ಲೆಂತ್ನ ಚಾಪ್ ಮಾಡಬೇಕು. ಚಾಪ್ ಮಾಡಿದರೆ ಆಮೇಲೆ ಪ್ಲ್ಯಾಂಟ್ ಮಾಡೋಕ್ಕೆ ಈಸಿಯಾಗಿ ಬರುತ್ತೆ. ಸೊ ಇದೆಲ್ಲ ಖಾಲಿ ಪ್ಲೇಸಲ್ಲಿ ಮಾಡಿದ್ವಿ. ಸೊ ಇಲ್ಲಿ ನೋಡ್ಬೋದು ನೀವು, ಇವಾಗ ನಮ್ಮ ಅಂಕಲ್ಲು ಮತ್ತು ನಮ್ಮ ಫಾದರ್ ಬಂದುಬಿಟ್ಟು ಸೊ ಆ ಥರನಾಗಿ ಲೈನಿದ ಎಜ್ಜಿಗೆ ಸೊ ನಿಮ್ಮ ಹೆಬ್ಬೆಟ್ಟಿನಿಂದ ಈ ಥರನಾಗಿ ಫುಷ್ ಮಾಡಬೇಕು ಅದನ್ನು, ಸೊ ಜೋರಾಗಿ. ಸೊ ಇದು ಬಂದುಬಿಟ್ಟು ಫೈಟ್ ಈರುಳ್ಳಿ, ರೆಡ್ ಈರುಳ್ಳಿ ಅಲ್ಲ. ರೆಡ್ ಈರುಳ್ಳಿ ನೀವು ನೋಡಿರ್ಬೋದು ಮಾರ್ಕೆಟ್ದಲ್ಲಿ ಜಾಸ್ತಿ ಅದು ಸಿಗುತ್ತೆ. ಇದು ನಾಟಿ ಈರುಳ್ಳಿ ಅಂತಾರೆ. ಸೊ ಇದು ಬಂದುಬಿಟ್ಟು ಒಂದು ಸ್ವಲ್ಪ ಖಾರ, ತಿನ್ನೋಕ್ಕೆ ಬಾಯಲ್ಲಿ ಸ್ವಲ್ಪ ಖಾರ ಹತ್ತುತ್ತೆ. ಸೊ ಆದರೆ ಇಟ್ ಈಸ್ ಬೆಟರ್ ದೆನ್ ರೆಡ್ ಆನಿಯನ್. ಸೊ ವಿ ಪ್ರಿಫರ್ ದಿಸ್ ಆನಿಯನ್ ಈಸ್ ಬೆಟರ್ ದೆನ್ ದಿ ರೆಡ್ ಒನ್. ಸೊ ಅಷ್ಟೇ, ಇವತ್ತಿನ ಒಂದು ದಿವಸ ಮುಗಿದೋಯ್ತು.